ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. शामिल बोल रही है, कैसे देख रहे हैं पूरे घटना को? महाराज जी कैसे देख रहे हैं पूरे घटना को? महाराज जी बाद में मीटिंग महाराज जी आज बैठक है, बैठक में शामिल होंगे महाराज जी, बैठक में शामिल होंगे महाराज जी। अब रुक जा महाराज जी तो अभी बताते ना कहा बता बोलते तो रुक जाओ ना, अभी रुक जा 2 मिनट रुक जा, अभी इधर आ जाओ अभी बताएंगे बोल रही है, कैसे देख रहे हैं पूरे घटना को? महाराज जी कैसे देख रहे हैं पूरे घटना को? महाराज जी बाद में मीटिंग महाराज जी आज बैठक है, बैठक में शामिल होंगे महाराज जी, बैठक में शामिल होंगे महाराज जी। अब रुक जा ಎಸ್ ಪೇಜಾವರ ಶ್ರೀಗಳು ಮಹಾಬೈಠಕ್ಕೆ ಬಾದ್ ಮೇ ಅಂತ ಅಂದರು. ಅಂದರೆ ಈ ಒಂದು ಸಭೆ ಆದಮೇಲೆ ಮಾತಾಡ್ತೀನಿ ಅಂತ. ಪಾಪ ಅವರಾದರೂ ಏನು ಮಾತಾಡ್ತಾರೆ? ಸಾಧು ಸಂತರಾಗಿ ಪೇಜಾವರ ಶ್ರೀಗಳು ಆ ಒಂದು ಟ್ರಸ್ಟ್ನ ಮೆಂಬರ್ ಆಗಿದ್ರು, ಆದರೆ ಅವ್ರದ್ದು ಏನು ಪಾತ್ರ ಇಲ್ಲ. ಯಾಕೆಂದರೆ ಅವರು ಸಾಧು ಸಂತರಾಗಿದ್ದರೆ ಹೊರತು ಇದ್ರದ್ದು ಎಲ್ಲ ನೋಡ್ಕೋತಾ ಇದ್ದದ್ದು ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರು. ಇವತ್ತು ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ ಮತ್ತು ಅವರು ಕೂಡ ನನಗನ್ಸಿದ ಮಟ್ಟಿಗೆ ಹಲವಾರು ಪ್ರಶ್ನೆಗಳನ್ನು ರೇಸ್ ಮಾಡುವಂಥ ಸಾಧ್ಯತೆ ಇದೆ. ಪೇಜಾವರ ಶ್ರೀಗಳು ಅದನ್ನು ಮಾಡ್ತಾರೆ. ಯಾಕೆಂದರೆ ಕಾಲಕ್ಕೆ ತಕ್ಕಂತೆ ಈ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಯಾವುದು ಸರಿಯಾಗಿದೆ ಅದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇದೆ. ಇವತ್ತಿನ ಸಭೆಯಲ್ಲಿ ಒಬ್ಬ ಟ್ರಸ್ಟ್ನ ಮೆಂಬರ್ ಆಗಿ ಅವರು ಯಾವ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ಹಾಗಾದರೆ ಈ ಒಂದು ರಾಮನ ಹುಂಡಿ ಕಳ್ಳರು ಹೇಗೆ ಕನ್ನ ಹಾಕಿದ್ರು, ಏನಾಯಿತು ಅಲ್ಲಿ, ಸ್ವಲ್ಪ ಹಿನ್ನೆಲೆಯನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಷ್ಟರಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಅಂತ ಅನಿಸುತ್ತೆ ವೀಕ್ಷಕರೇ. ಸಭೆಯ ನೇರ ಪ್ರಸಾರವನ್ನು ಕೂಡ ತಮ್ಮ ಮುಂದೆ ನಾವು ಇಡ್ತೀವಿ. ಹಾಗಾದರೆ ರಾಮನ ಹುಂಡಿಗೆ ಕನ್ನ ಅಯೋಧ್ಯೆಯಲ್ಲಿ ಆಗಿದ್ದೇನು? ಭಕ್ತರು ನೀಡಿದ ಕಾಣಿಕೆ, ಹಣ, ಆಭರಣ, ಇದರ ಎಣಿಕೆಯಲ್ಲಿ ಭಾರಿ ಅಕ್ರಮ ಆಗಿದೆ. ಅಯೋಧ್ಯೆಯ ರಾಮಲಲ್ಲ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂ, ಅದು ಯಾರೇ ಆಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಪ್ರತಿಯೊಬ್ಬರಿಗೂ ಒಂದು ಆಸೆ, ಅಯೋಧ್ಯೆಗೆ ಹೋಗಬೇಕು, ರಾಮನ ಮಂದಿರವನ್ನು ನೋಡಬೇಕು ಅಂತ. ಬೇರೆ ಬೇರೆ ಪ್ರವಾಸಗಳನ್ನು ಮಾಡುವವರು ಕೂಡ ಮೊದಲೊಂದ್ಸಲಿ ಅಯೋಧ್ಯೆ ರಾಮನ ನೋಡ್ಕೊಂಡು ಬಂದ್ಬಿಡೋಣ, ಕಣ್ ತುಂಬ್ಕೊಂಡು ಬಂದ್ಬಿಡೋಣ ಅಂತ. ಕರ್ನಾಟಕದ ಅದೆಷ್ಟೋ ಜನ ಆ ರಾಮ್ಲಲ್ಲಾ ಮೂರ್ತಿಯನ್ನು ಕೆತ್ತಿರೋದು ನಮ್ಮ ಕರ್ನಾಟಕದವರು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಅಯೋಧ್ಯೆಯ ರಾಮನನ್ನು ನೋಡ್ಕೊಂಡು ಬಂದರು. ಇತ್ತೀಚೆಗೆ ಮಹಾಕುಂಭಮೇಳ ನಡೆದಂತಹ ಸಂದರ್ಭದಲ್ಲಿ ರಾಮನ ದರ್ಶನ ಇಲ್ಲದೆ ಯಾರೂ ವಾಪಸ್ ಬರಲೇ ಇಲ್ಲ. ಹೋದವರೆಲ್ಲ ಏನು ಸುಮ್ಮನೆ ಬರಲ್ಲ. ರಾಮನಿಗೆ ಕಾಣಿಕೆಯನ್ನು ತಮ್ಮ ಭಕ್ತಿ ಭಾವ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಣಿಕೆಯನ್ನು ಕೊಟ್ಟು ಬರ್ತಾರೆ. ಎಷ್ಟೋ ಜನ ಹರಕೆ ಹೊತ್ತುಕೊಂಡು ಬೆಳ್ಳಿ ಬಂಗಾರವನ್ನು ಕೊಟ್ಟು ಬಂದಿದ್ದಾರೆ. ಇಂತಹ ಕಾಣಿಕೆಯನ್ನು ಕೊಟ್ಟಂತಹ ಹಣ, ಆಭರಣ ಎಲ್ಲದರ ಎಣಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಯಾವುದೇ FIR ಆಗಲಿಲ್ಲ. ಯಾವಾಗ ರಾಮ ಮಂದಿರದಲ್ಲಿ ಇಂಥ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಗೊತ್ತಾಯಿತೋ ಯೋಗಿ ಸರ್ಕಾರ SIT ತನಿಖೆ ಆರಂಭ ಮಾಡುತ್ತೆ. ಈ SIT ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತವೆ. 7 ರಿಂದ 7.5 ಕೋಟಿ ಹಣ ಕಳ್ಳತನ ಆಗಿರುವಂತಹ ಶಂಕೆ ಪ್ರಾರಂಭದಲ್ಲಿ ವ್ಯಕ್ತವಾಗುತ್ತೆ. ಈ ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಚಾಲಕನೇ ಇದರಲ್ಲಿ ಆರೋಪಿ ಆಗ್ತಾರೆ. ಬ್ಯಾಂಕ್ ಸಿಬ್ಬಂದಿ, ಮಂದಿರದ ಸೇವಾದಾರರನ್ನು ಕೂಡ ಇದರಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗುತ್ತೆ. ಹಣ ಎಣಿಸೋದಕ್ಕೆ ಅಂತ ನಿಯೋಜಿಸಿದಂಥ ಕಾರ್ಯದಲ್ಲಿ ಅವರಿಗೆ ತಿಂಗಳಿಗೆ ಬರ್ತಾ ಇದ್ದದ್ದು 18 ರಿಂದ 20 ಸಾವಿರ ಸಂಬಳ. ಆದರೆ 18-20 ಸಾವಿರ ಸಂಬಳ ಪಡೀತಾ ಇದ್ದವರು ಇದ್ದಕ್ಕಿದ್ದಂತೆ ಐಷಾರಾಮಿ ಜೀವನ, ದೊಡ್ಡ ದೊಡ್ಡ ಬಿಲ್ಡಿಂಗು, ಅತ್ಯಂತ ಆಗರ್ಭ ಶ್ರೀಮಂತರಾಗ್ತಾರೆ. ಇದರ ಬಗ್ಗೆ ಪದೇ ಪದೇ ಆರೋಪಗಳು, ಪದೇ ಪದೇ ಕಳ್ಳತನದ ಅಕ್ರಮದ ಬಗ್ಗೆ ಹೇಳಿಕೆಗಳು ಹೊರಬಂದರೂ ಕೂಡ ರಾಮ ಮಂದಿರ ಟ್ರಸ್ಟ್ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದೇ ಇಲ್ಲ. 5.5 ವರ್ಷ ಆದಮೇಲೆ ಸ್ವತಃ ರಾಮನಿಗೆ ಬೇಜಾರಾಗಿ ಇವೆಲ್ಲವನ್ನು ಹೊರಗೆ ತಂದಂತೆ ಕಾಣ್ತಾ ಇದೆ. ಇವತ್ತು ನಡೀತಾ ಇರುವಂತಹ ಸಭೆ ತುಂಬ ಇಂಪಾರ್ಟೆಂಟ್. ಈ ಸಭೆಯಲ್ಲಿ ಏನೇನು ಮಾತುಕತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಡೀ ದೇಶದ ಜನರಿಗೆ ಕುತೂಹಲ ಇದೆ. ಈಗ ನಡೀತಾ ಇರುವಂಥ ಈ ಸಭೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್, ನಮ್ಮ ಡಿಜಿಟಲ್ ಮೀಡಿಯಾ ಹೆಡ್ ದಿಲೀಪ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದಿಲೀಪ್,
ಇವತ್ತು ನಡೀತಾ ಇರುವಂತಹ ಸಭೆಯತ್ತ ಇಡೀ ದೇಶದ ಚಿತ್ತ ಇದೆ. ಬಟ್ ಕುತೂಹಲ ಇರೋದು ಈ ಸಭೆಯ ಅಜೆಂಡಾ ಏನು? ಕೇವಲ ರಾಜೀನಾಮೆ ಕೊಟ್ಟಿರುವಂತಹ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಅಂಗೀಕರಿಸಬೇಕೋ ಬೇಡವೋ, ಅವರ ಜಾಗಕ್ಕೆ ಹೊಸ ಟ್ರಸ್ಟಿ ಮೆಂಬರ್ಸನ್ನು ತರಬೇಕೋ, ಅಥವಾ ಇಡೀ ಟ್ರಸ್ಟನ್ನು ಕಂಪ್ಲೀಟ್ ಚೇಂಜ್ ಮಾಡೋದು ಏನು ಅಂತ, ಏನು ಇವತ್ತಿನ ಅಜೆಂಡಾ ಅಂತ? ರಾಧಾ, ಪ್ರಮುಖವಾಗಿ ಏನೊಂದು ಇವತ್ತಿನ ಸಭೆ ಅಂತ ಏನು ಕರೀತಿದ್ದಾರೆ ಅದು ನೃತ್ಯ ಗೋಪಾಲ್ ದಾಸ್ ಏನಿದ್ದಾರೆ ಟ್ರಸ್ಟ್ನ ಅಧ್ಯಕ್ಷರು, ಅವರು ಈ ಸಭೆಯಲ್ಲಿ ನೇರವಾಗಿ ಭಾಗಿಯಾಗ್ತಿಲ್ಲ ಅನ್ನೋ ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗ್ತಾರಂತೆ ಸಭೆಗೆ. ಜೊತೆಗೆ ಈ ಟ್ರಸ್ಟಲ್ಲಿ ಈಗಾಗಲೇ 3 ಜನ ಸದಸ್ಯರು ಈಗಾಗಲೇ ಅವರು ಅವಧಿ ಮುಗ್ದಿರೋದು, ಜೊತೆಗೆ ವಿಧಿವಶರಾಗಿರೋ ಹಿನ್ನೆಲೆಯಲ್ಲಿ ಅವರ ಜಾಗಕ್ಕೆ ಹೊಸ ಟ್ರಸ್ಟಿಗಳನ್ನು ತಗೊಂಬರೋವಂಥ ಉದ್ದೇಶನೂ ಕೂಡ ಈ ಸಭೆ ಅಜೆಂಡಾದಲ್ಲಿದೆ ಅಂತ ಹೇಳಲಾಗ್ತಿದೆ. ಅದೆಲ್ಲದ್ರ ಜೊತೆಗೆ ಈಗ ವಿವಾದಕ್ಕೆ ಕಾರಣ ಆಗಿರೋಂಥ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಏನಿದ್ದಾರೆ ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಅವರ ಜಾಗಕ್ಕೆ ಹೊಸ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಕ ಮಾಡೋದು ಕೂಡ ಅಜೆಂಡಾದಲ್ಲಿದೆ ಅಂತ ಹೇಳಲಾಗ್ತಿದೆ. ಆದರೆ ಇವೆಲ್ಲವೂ ಮೇಲ್ನೋಟಕ್ಕೆ ಮತ್ತು ಮಾಧ್ಯಮಗಳಲ್ಲಿ ಬಿಂಬಿಸೋದಕ್ಕೆ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಹರಿಬಿಡಲಾಗ್ತಿದೆಯೇನೋ ಅನ್ನೋ ರೀತಿ ವಿಶ್ಲೇಷಣೆ ಕೇಳಿಬರ್ತಿದೆ. ಯಾಕೆಂದರೆ ಮುಖ್ಯವಾಗಿರೋದು ಪ್ರಧಾನವಾಗಿ ಈ ಒಂದು ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ನಲ್ಲಿ ಎಲ್ಲ RSSನವರೇ ತುಂಬಿ ಹೋಗಿದ್ದಾರೆ. ಈ ಟ್ರಸ್ಟ್ನಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಇಲ್ಲ ಅನ್ನೋ ಆರೋಪ ಮೊದಲಿಂದನೂ ಇತ್ತು. ಇದೀಗ ಏನೊಂದು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಅವರು ಈ ಒಂದು ಹಗರಣನ ಯಾವಾಗ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿ ಬಯಲ್ಗೆಳೆದ್ರೋ ಆಗಿನಿಂದ ಈ ಒಂದು RSSನವ್ರದ್ದೇ ಹೆಚ್ಚಿನ ಪ್ರಾಬಲ್ಯ ಇದೆ ಈ ಟ್ರಸ್ಟ್ನಲ್ಲಿ ಅನ್ನೋ ಆರೋಪ ಇನ್ನಷ್ಟು ಬಲ ಆಗ್ತಾ ಇದೆ. ಜೊತೆಗೆ ಒಂದು ರೀತಿ ಆಕ್ರೋಶದ ರೀತಿ ವ್ಯಕ್ತ ಆಗ್ತಾ ಇದೆ. ಈ ಹಂತದಲ್ಲಿ ಒಂದು RSSನ ಮೇಲೆ ಬರ್ತಿರೋಂಥ ಈ ಕಳಂಕವನ್ನು ದೂರ ಮಾಡಬೇಕಾಗಿರೋಂಥ ಜವಾಬ್ದಾರಿನೂ ಇವಾಗ ಟ್ರಸ್ಟ್ ಮೇಲಿದೆ. ಜೊತೆಗೆ ಒಂದು ರೀತಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗಿರೋಂಥ ಒಂದು ಜವಾಬ್ದಾರಿ ಕೂಡ ಟ್ರಸ್ಟ್ ಮೇಲಿದೆ. ಈ ಸಂದರ್ಭದಲ್ಲಿ ಇದು ಪ್ರಧಾನಿ ಕಚೇರಿಗೂ ಒಂದು ರೀತಿಯಾದಂಥ ಕಳಂಕ ತರೋವಂಥ ಒಂದು ಘಟನೆನೇ. ಯಾಕೆಂದರೆ ಈ ಒಂದು ಮಂದಿರ ಆರಂಭದಿಂದ ಹಿಡಿದು ಒಂದು ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆಯಿಂದ ಹಿಡಿದು ಅಂತಿಮವಾಗಿ ಧ್ವಜಾರೋಹಣದವರೆಗೆ ಪ್ರತಿಯೊಂದಕ್ಕೂ ಪ್ರಧಾನಿ ಮೋದಿಯವರೇ ಭಾಗಿಯಾಗಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಪ್ರಧಾನಿ ಕಚೇರಿಗೂ ಮಾಹಿತಿ ಇಲ್ಲದೇ ಮತ್ತು RSSನ ಒಂದು ಪ್ರಭಾವದಿಂದಾಗಿ ಇವೆಲ್ಲ ನಡೀತಿರೋದೇ ಅನ್ನೋ ಆರೋಪ ಇರೋ ಕಾರಣದಿಂದಾಗಿ ಇದು RSS ಮತ್ತು ಪ್ರಧಾನಿ ಕಚೇರಿ ಎರಡಕ್ಕೂ ಕಳಂಕ ತರ್ತಿರೋ ಕಾರಣದಿಂದಾಗಿ ಇವತ್ತಿನ ಸಭೆ ಏನಿದೆ, ಸಭೆಯಲ್ಲಿ ಏನು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ತಾರೆ, ಕೇವಲ ಈ ರಾಜೀನಾಮೆ ಅಂಗೀಕಾರ ಮಾಡೋದಷ್ಟೇ ಅಲ್ಲ, ಹೊಸ ಸದಸ್ಯರ ನೇಮಕಾತಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೂಡ, ಹೊಸ ಟ್ರಸ್ಟಿಗಳನ್ನ ನೇಮಕಾತಿ ಮಾಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಅವರ ಹಿನ್ನೆಲೆ, ಯಾವ ಹಿನ್ನೆಲೆಯವರನ್ನ ಈ ಒಂದು ಟ್ರಸ್ಟ್ಗೆ ತಗೊಂಡು ಬರ್ತಾರೆ ಅದು ಮುಖ್ಯ ಆಗುತ್ತೆ. ಒಂದು ವೇಳೆ ಮತ್ತೆ ಯಥಾಸ್ಥಿತಿಯಾಗಿ ಮುಂದುವರೆದ್ರೆ, ಅಂದರೆ ಹಿಂದೂ ಮುಖಂಡರನ್ನೇ ಮತ್ತು RSSನ ಹಿನ್ನೆಲೆ ಹೊಂದವರನ್ನೇ ಮತ್ತೆ ಟ್ರಸ್ಟ್ಗೆ ತಗೊಂಡ್ರೆ ಈ ಆರೋಪ ಇನ್ನಷ್ಟು ಬಲ ಆಗೋಂಥ ಸಾಧ್ಯತೆಗಳಿದೆ. ಜೊತೆಗೆ SIT ತನಿಖೆ ಏನು ನಡೀತಾ ಇದೆ ಅದ್ರ ಬಗ್ಗೆನೂ ಸಾಕಷ್ಟು ಪ್ರಶ್ನೆ ಇದೆ. SIT ತನಿಖೆಗೆ ಟ್ರಸ್ಟ್ ಏನೋ ತಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ, ಎಲ್ಲ ರೀತಿಯಾದಂಥ ಮಾಹಿತಿ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಆ ಮಾಹಿತಿಗಳನ್ನು ಎಷ್ಟು ಮಟ್ಟಿಗೆ ಅದು ನಂಬಲರ್ಹ ಆಗಿದೆ, ನಿಜಕ್ಕೂ ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಾಗ್ತಿದೆಯಾ? ಯಾಕೆಂದರೆ ಚಿನ್ನದ ಒಂದು ಒಡವೆಗಳಿರ್ಬೋದು, ಬೆಳ್ಳಿಯ ಇಟ್ಟಿಗೆಗಳಿರ್ಬೋದು, ಅವೇನೇ ಕಳ್ಳತನ ಆಗಿರೋ ಹಿನ್ನೆಲೆಯಲ್ಲಿ ಇವ್ರ ಹತ್ರ ಯಾವ ಮಾಹಿತಿ ನಿಖರವಾಗಿದೆ ಟ್ರಸ್ಟ್ ಬಳಿ ಅನ್ನೋದೇ ಗೊತ್ತಿಲ್ಲ. ಜೊತೆಗೆ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಏನಿದ್ದಾರೆ ಅವ್ರದ್ದು ರಾಜೀನಾಮೆ ಅಂಗೀಕಾರ ಮಾಡಿದ್ರೆ ಸಾಕ, ಅವ್ರನ್ನೂ ಕೂಡ ಈ ಅಪರಾಧದಲ್ಲಿ ಭಾಗಿದಾರನ ಯಾಕೆ ಮಾಡಬಾರ್ದು, ಅವ್ರ ವಿರುದ್ಧ ಯಾಕೆ FIR ಮಾಡಬಾರ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಇದುವರೆಗೂ ಒಂದೇ ಒಂದು FIR ಯಾಕೆ ಆಗಿಲ್ಲ, ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಟ್ರಸ್ಟ್ನ ಒಂದು ಸಭೆಯಲ್ಲಿ ಅಂತಿಮ ಆದ ನಂತರ ನೇರವಾಗಿ ಉತ್ತರ ಹೇಳದಲ್ಲೇ ಇದ್ದರೂ ಕೂಡ ಇವೆಲ್ಲ ಚರ್ಚೆಗೆ ಬರುವಂಥ ಸಾಧ್ಯತೆಗಳಂತೂ ಇದ್ದೇ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಟ್ರಸ್ಟ್ನ ಒಂದು ಟ್ರಸ್ಟ್ಗೆ ಅಂತ ಕಳಂಕ ಏನಿದೆ ಅದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ರಾಧಾ. ಓಕೆ, ಈಗ ಇರುವಂತಹ ಪ್ರಶ್ನೆ ಏನಂದ್ರೆ, ಈಗ ಟ್ರಸ್ಟ್ನ ರೀಕಾನ್ಸ್ಟಿಟ್ಯೂಷನ್ ಮಾಡ್ತಾರಾ ಅಥವಾ ಕಂಪ್ಲೀಟ್ ಡಿಸಾಲ್ವ್ ಮಾಡೋದಕ್ಕೆ ಅದರ ಬೈಲಾ ಏನಾದರೂ ಪರ್ಮಿಟ್ ಮಾಡುತ್ತಾ, ಅಥವಾ ಇಲ್ಲಿರುವಂತಹ ಟ್ರಸ್ಟಿಗಳು ಜೀವಿತಾವಧಿಗೆ ಟ್ರಸ್ಟಿಗಳು ಆಗಿರ್ತಾರಾ, ಅಥವಾ ಈಗ ಏನಾದರೂ ಕೋರ್ಟ್ ಇಂಟರ್ವೆನ್ಷನ್ ಇವತ್ತಾ ಅಥವಾ ನಾಳೆನಾ ಅನ್ನೋದ್ರ ಬಗ್ಗೆನೂ ಕೂಡ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು PIL ಹೋಗಿರೋದ್ರಿಂದ ಕೋರ್ಟ್ ಇಂಟರ್ವೆನ್ಷನ್ ಯಾವಾಗ ಆಗುತ್ತೆ ಅಂತ, ಮತ್ತು ಟ್ರಸ್ಟಿ ಮೆಂಬರ್ಸನ್ನು ಕಂಪ್ಲೀಟ್ ಡಿಸಾಲ್ವ್ ಮಾಡುವುದು ಆ ಟ್ರಸ್ಟ್ನ ಬೈಲಾವಲ್ಲಿ ಇದೆಯಾ ಇಲ್ವಾ, ಅಥವಾ ಅದಕ್ಕೇನಾದರೂ ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರಾ, ಮತ್ತು ಈ ಟ್ರಸ್ಟಿಗಳು ಜೀವಿತಾವಧಿಯವರೆಗೆ ಕಂಟಿನ್ಯೂ ಆಗ್ತಾರಂತ. ಯಾಕೆ ಅಂತಂದರೆ ಟ್ರಸ್ಟಿ ಮೆಂಬರ್ಸ್ನ ಕರ್ತವ್ಯ ಲೋಪ ಮತ್ತು ಅವರ ಒಂದು ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದರೆ ಈ 15 ಜನ ಇವರು ಪಿಕ್ ಆ್ಯಂಡ್ ಚೂಸ್ ಮಾಡಿದವರು, ರ್ಯಾಂಡಮ್ ಆಗಿ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದಿರೋರಲ್ಲ. ಅವ್ರಿಗೊಂದು ಹಿನ್ನೆಲೆ ಇದೆ,
ಮತ್ತು ಇದರಲ್ಲಿ ಸಾಧು ಸಂತರು ಇದ್ದಾರೆ, ಅವರು ಜೀವಿತಾವಧಿವರೆಗೆ ಇರ್ತಾರೆ. ಇರೋದಾದರೆ ಇಲ್ಲಿಯವರೆಗೆ ಅವ್ರಿಗೆ ಯಾಕೆ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಯಾವ ಇನ್ಫಾರ್ಮೇಷನ್ ಇರಲಿಲ್ಲ? 15 ಜನ ಇದ್ದರೂ ಕೂಡ ಕೇವಲ ಇಬ್ಬರೇ ಇದನ್ನು ಓವರ್ಟೇಕ್ ಮಾಡಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತಾ? ಈ ಥರದ ಹಲವಾರು ಪ್ರಶ್ನೆಗಳಿದ್ದಾವೆ. ದಿಲೀಪ್, ಲೆಟ್ ಅಸ್ ವೇಟ್. ಯಾಕೆಂದರೆ ಇನ್ನೇನು ಆರಂಭ ಆಗುತ್ತೆ, ಈ ಒಂದು ಮೀಟಿಂಗ್ ಆರಂಭ ಆದಮೇಲೆ ಅದರದ್ದೇನೋ ನೇರ ಪ್ರಸಾರನೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದರೆಷ್ಟರ ಮಟ್ಟಿಗೆ ಸರಿನೋ ಇಲ್ವೋ ಗೊತ್ತಿಲ್ಲ ನನಗೂ. ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಈ ಎಲ್ಲ ಮಾಹಿತಿಗಳಿಗಾಗಿ.